Thank you, Jesus. Hallelujah. Hallelujah. ಪರಿಶುದ್ಧನೇ ಪರಿಶುದ್ಧನೇ ಮಹಾಪರಿಶುದ್ಧ ಸ್ಥಳದಲ್ಲಿ ವಾಸಿಸುವಂತ ನನ್ನ ಪರಲೋಕದ ಪ್ರೀತಿಯುಳ್ಳ ದೇವರೇ, ನಿಮಗೆ ಸ್ತೋತ್ರವಾಗಲಿ, ನಿಮಗೆ ಮಹಿಮುಂಚಾಗಲಿ ಕರ್ತನೆ. ಹೌದು ಕರ್ತನೆ, ಒಂದು ಬುಧವಾರದ ಆರಾಧನೆಯ ಪ್ರಾರ್ಥನೆಯ ಕೂಟಕ್ಕೆ ತಿರುಗಿ ಒಂದೊಂದಾವೃತ್ತಿ ಪ್ರಭಾ, ಈ ಒಂದು ದಿವಸ ನೀನು ನನ್ನನ್ನು ಕಾಪಾಡಿದಿ. ಕಳೆದ ವಾರ ತಿರುಗಿ ಸ್ತುತಿಸುವಂತೆ, ನೀವು ಆರಾಧಿಸುವಂತೆ, ಒಂದು ನಿನ್ನ ಆಲಯದಲ್ಲಿ ತಂದು ನಿನ್ನ ಆರಾಧಿಸುವಂತೆ ಸ್ಥಳವನ್ನು ನಿನ್ನ ಪರಿಶುದ್ಧ ಮಾಡಿದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ನೀನು ಸ್ತುತಿಸುವಾಗ, ಆರಾಧಿಸುವಾಗ, ನಿನ್ನ ವಾಕ್ಯ ಧ್ಯಾನ ಮಾಡುವಾಗ ನಿನ್ನ ಆತ್ಮ ಪ್ರಾಣ ಶರೀರ ನಮ್ಮೆಲ್ಲನ್ನು ಆಶುದ್ಧ ಮಾಡು. ನಿನ್ನ ಆತ್ಮದ ಅಭಿಷೇಕ ನಮಗೆ ಎಳೆದು ಬರಲಿ. ಹೌದು ಕರ್ತನೆ, ಎಲ್ಲ ಮಕ್ಕಳನ್ನು ಮತ್ತು ಆನ್ಲೈನ್ ನೋಡುವಂತ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ ಜೀವಿಸಿ ಬಲಪಡಿಸ ಕರ್ತನೆ. ಹೌದು ಸ್ವಾಮಿ, ಒಂದು ವಾಕ್ಯದ ಮುಖಾಂತರವಾಗಿ ಕರ್ತನೆ ನಮ್ಮ ಜೊತೆ ಮಾತಾಡಿ ಆ ವಾಕ್ಯ ನಮ್ಮನ್ನು ಸಂತೈಸಿ ಬಲಪಡಿಸಿ ನಡೆಸುವಂತಹ ಒಂದು ಒಳ್ಳೆಯ ದೈವಿಕ ಆಶೀರ್ವಾದ ಕೊಟ್ಟು ನೀನು ನಡೆಸಬೇಕೆಂದು ಪ್ರಾರ್ಥಿಸ್ತೇನೆ. ಮತ್ತೆ ಒಂದು ಆರಾಧನೆಯ ಪ್ರಾರ್ಥನೆ ಕೂಟದ ಆರಂಭವು ಮಧ್ಯಸ್ಥವು ಮತ್ತು ಕೊನೆಯು ನೀನಾಗಿ ನಡೆಸಬೇಕೆಂದು ಈ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನೇ ನಿಮ್ಮ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ, ನನ್ನ ಪರಲೋಕದ ಪ್ರೀತಿಯುಳ್ಳ ತಂದೆ. ಆಮೇನ್. ಥ್ಯಾಂಕ್ ಯು ಜೀಸಸ್. ಅದ್ಭುತ ಸ್ವರೂಪಿ ಶ್ರೀ ಯೇಸು ನನ್ನಲೆಂದು ಕಾಯುವರು. ನಂಬಿದರೆ ಆ ಕ್ಷಣವೇ ಅದ್ಭುತವ ಮಾಡುವರು. ಅಸಾಧ್ಯವೆಂಬುದಿಲ್ಲ ನನ್ನ ಯೇಸು ದೇವರಿಗೆ. ಅಸಾಧ್ಯವೆಂಬುದಿಲ್ಲ ನನ್ನ ಯೇಸು ದೇವರಿಗೆ. ಅದ್ಭುತನು 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 ಯೇಸುವೇ ಅದ್ಭುತನು. ಅದ್ಭುತನು 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 ಯೇಸುವೇ ಅದ್ಭುತನು. ಕುಂಡರಿಗೆ ಕುಂಡರಿಗೆ ಸೌಖ್ಯ ಕೊಟ್ಟ ಅದ್ಭುತನು. ಕುಂಡರಿಗೆ ಕುಂಡರಿಗೆ ಸೌಖ್ಯ ಕೊಟ್ಟ ಅದ್ಭುತನು. ಕುಷ್ಠರೋಗಿಗಳ ಮುಟ್ಟಿ ಸೌಖ್ಯ ಕೊಟ್ಟ ಯೇಸುವೇ ಅದ್ಭುತನು. ಕುಷ್ಠರೋಗಿಗಳ ಮುಟ್ಟಿ ಸೌಖ್ಯ ಕೊಟ್ಟ ಯೇಸುವೇ ಅದ್ಭುತನು. ಅಸಾಧ್ಯವೆಂಬುದೇ ಇಲ್ಲ ನನ್ನ ಯೇಸು ದೇವನಿಗೆ. ಅದ್ಭುತನು 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 ಯೇಸುವೇ ಅದ್ಭುತನು. ಪಾರ್ಶ್ವವಾಯು ರೋಗಿಗಳಿಗೆ ಸೌಖ್ಯ ಕೊಟ್ಟ ಅದ್ಭುತನು. ಪಾರ್ಶ್ವವಾಯು ರೋಗಿಗಳಿಗೆ ಸೌಖ್ಯ ಕೊಟ್ಟ ಅದ್ಭುತನು. ಸತ್ತ ಲಾಜರಿಗೆ ಮತ್ತೆ ಜೀವ ಕೊಟ್ಟ ಯೇಸುವೇ ಅದ್ಭುತನು. ಸತ್ತ ಲಾಜರಿಗೆ ಮತ್ತೆ ಜೀವ ಕೊಟ್ಟ ಯೇಸುವೇ ಅದ್ಭುತನು. ಅದ್ಭುತನು 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 ಯೇಸುವೇ ಅದ್ಭುತನು. ಅಸಾಧ್ಯವೆಂಬುದೇ ಇಲ್ಲ ನನ್ನ ಯೇಸು ದೇವನಿಗೆ. ಅಸಾಧ್ಯವೆಂಬುದೇ ಇಲ್ಲ ನನ್ನ ಯೇಸು ದೇವನಿಗೆ. ತಣ್ಣೀರನ್ನು ದ್ರಾಕ್ಷರಸ ಮಾಡಿದಂತ ಅದ್ಭುತನು. ತಣ್ಣೀರನ್ನು ದ್ರಾಕ್ಷರಸ ಮಾಡಿದಂತ ಅದ್ಭುತನು. ದುಷ್ಟ ಶಕ್ತಿಗಳ ಮೆಟ್ಟಿ ಬಂಧಿಸಿದ ಯೇಸುವೇ ಅದ್ಭುತನು. ದುಷ್ಟ ಶಕ್ತಿಗಳ
ಬಂಧಿಸಿದ ಯೇಸುವೇ ಅದ್ಭುತನು. ಅಸಾಧ್ಯವೆಂಬುದೇ ಇಲ್ಲ ನನ್ನ ಯೇಸು ದೇವನಿಗೆ. ಅಸಾಧ್ಯವೆಂಬುದೇ ಇಲ್ಲ ನನ್ನ ಯೇಸು ದೇವನಿಗೆ. ಅದ್ಭುತನು 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 ಯೇಸುವೇ ಅದ್ಭುತನು. ಅದ್ಭುತನು 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 ಯೇಸುವೇ ಅದ್ಭುತನು. ಅಸಾಧ್ಯವೆಂಬುದೇ ಇಲ್ಲ ನನ್ನ ಯೇಸು ದೇವನಿಗೆ. ಅದ್ಭುತ ಸ್ವರೂಪಿ ಶ್ರೀ ಯೇಸು ನಿನ್ನನೆಂದು ಕಾಯುವರು. ನಂಬಿದರೆ ಆ ಕ್ಷಣವೇ ಅದ್ಭುತವ ಮಾಡುವರು. ಪಾಪಿಗಳ ರಕ್ಷಣೆಗೆ ಜೀವ ಕೊಟ್ಟ ಅದ್ಭುತನು. ಪಾಪಿಗಳ ರಕ್ಷಣೆಗೆ ಜೀವ ಕೊಟ್ಟ ಅದ್ಭುತನು. ಘೋರ ಮರಣವನ್ನೇ ಗೆದ್ದು ಬಂದ ಯೇಸುವೇ ಅದ್ಭುತನು. ಘೋರ ಮರಣವನ್ನೇ ಗೆದ್ದು ಬಂದ ಯೇಸುವೇ ಅದ್ಭುತನು. ಅಸಾಧ್ಯವೆಂಬುದೇ ಇಲ್ಲ ನನ್ನ ಯೇಸು ದೇವನಿಗೆ. ಅಸಾಧ್ಯವೆಂಬುದೇ ಇಲ್ಲ ನನ್ನ ಯೇಸು ದೇವನಿಗೆ. ಅಸಾಧ್ಯವೆಂಬುದೇ ಇಲ್ಲ ನನ್ನ ಯೇಸು ದೇವನಿಗೆ. ಅದ್ಭುತ ಸ್ವರೂಪಿ ಶ್ರೀ ಯೇಸು ನಿನ್ನನೆಂದು ಕಾಯುವರು. ನಂಬಿದರೆ ಆ ಕ್ಷಣವೇ ಅದ್ಭುತವ ಮಾಡುವರು. ಅದ್ಭುತನು 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 ಯೇಸುವೇ ಅದ್ಭುತನು. ಅದ್ಭುತನು 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 ಯೇಸುವೇ ಅದ್ಭುತನು. Thank you, Jesus. Praise the Lord. Hallelujah. So ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಬುಧವಾರದ ಪ್ರಾರ್ಥನೆ ಆರಾಧನೆಯ ಕೂಟಕ್ಕೆ ಇಲ್ಲಿರುವಂತಹ ಎಲ್ಲ ದೇವರ ಮಕ್ಕಳಿಗೂ ಮತ್ತು ಅವನನ್ನು ವೀಕ್ಷಿಸುವಂತಹ ಎಲ್ಲ ದೇವರ ಮಕ್ಕಳಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಸ್ವಾಗತವನ್ನು ಬಯಸುತ್ತೇನೆ. ಸೊ ದೇವರ ಸ್ತೋತ್ರವಾಗಲಿ. ಈ ಒಂದು ಸಮಯದಲ್ಲಿ ದೇವರು ನಮ್ಮ ಆತ್ಮಿಕ ಲಾಭಕ್ಕಾಗಿ ಒಂದು ಇವತ್ತು ದಿವಸ ಕೊಟ್ಟಿರುವಂತಹ ಸತ್ಯದ ಭಾಗವು ಶ್ರೀ ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 3ನೇ ವಚನವನ್ನು ನಾವು ನೋಡಿಕೊಳ್ಳೋಣ, ಓದಿಕೊಳ್ಳೋಣ. ಸೊ ದೇವರ ನಮಗೆ ಸ್ತೋತ್ರವಾಗಲಿ. ಇಲ್ಲಿ the book of Mark chapter 14 verse 3. ಸೊ ಇಲ್ಲಿ ಯೇಸು ಕ್ರಿಸ್ತರು ಕುಷ್ಠರೋಗಿಯಾಗಿರುವಂತ ಸೀಮೋನನ ಮನೆಯಲ್ಲಿ ಇಳುಕೋತಾ ಇದ್ದಾರೆ. ಹಲ್ಲೆಲೂಯಾ. ಸೊ ಇಳುಕೊಂಡಿದಾಗ ಅಲ್ಲಿ ಒಬ್ಬ ಸ್ತ್ರೀ ಬರ್ತಾಳೆ. ಆ ಸ್ತ್ರೀ ಏನಾಗಿರ್ತಾಳೆ ಅಂದ್ರೆ ಅವಳು ಒಬ್ಬ ವೈಶ್ಯ ಅಂದ್ರೆ ವ್ಯಭಿಚಾರಿ ಆಗಿರುವಂತ ಹೆಣ್ಣು, ಆ ಹೆಣ್ಣು ಮಗಳಾಗಿರ್ತಾಳೆ. ಸೊ ದೇವರು ಯೇಸು ಕ್ರಿಸ್ತನು ಆ ಒಂದು ಕುಷ್ಠರೋಗಿಯಾದ ಸೀಮೋನನ ಮನೆಯಲ್ಲಿ ಸೊ ಇರಬೇಕಾದ್ರೆ ಆ ಹೆಣ್ಣು ಮಗಳು ಆ ಸ್ತ್ರೀ ಸೊ ಏನ್ ಮಾಡ್ತಾರೆ ಅಂದ್ರೆ ತನ್ನ ಒಂದು ಭರಣಿಯಲ್ಲಿ ಸುಗಂಧ ದ್ರವ್ಯವನ್ನು ತೆಗೆದುಕೊಂಡು ಬಂದು ಯೇಸು ಕ್ರಿಸ್ತನಿರುವಂತಹ ಆ ಒಂದು ಮನೆಯಲ್ಲಿ ಹೋಗ್ಬಿಟ್ಟು ಆತನ ಮೇಲೆ ಆ ಒಂದು ಭರಣಿಯನ್ನು ಒಡೆದು ಆ ಸುಗಂಧ ದ್ರವ್ಯವನ್ನು ಆ ತೈಲವನ್ನು ಯೇಸು ಕ್ರಿಸ್ತನ ಮೇಲೆ ಸುರಿಯುತ್ತಾಳೆ. ಹಲ್ಲೆಲೂಯಾ. ಸೊ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ರೀತಿ ಆ ಭರಣಿಯನ್ನು ಒಡೆದು ಆ ಒಂದು ಸ್ತ್ರೀ ಯೇಸು ಕ್ರಿಸ್ತನ ಆ ಮೇಲೆ ಆ ತಲೆ ಮೇಲೆ ಎಣ್ಣೆ ಆ ತೈಲವನ್ನು ಸುರಿದಾಗ ಅಲ್ಲಿರುವಂತಹ ಶಿಷ್ಯರು ಅನೇಕ ಜನರು ಮಾತಾಡ್ತಾ ಇದ್ದಾರೆ. ಏನಂತಂದ್ರೆ ಈ ಒಂದು ಇಷ್ಟೊಂದು ಬೆಲೆ ಬಾಳುವಂತಹ ಒಂದು ತೈಲ, ಸೊ ಎಣ್ಣೆಯನ್ನು ಈ ಪರ್ಫ್ಯೂಮ್ ಅಂದ್ರೆ ಈ ಸುಗಂಧ ದ್ರವ್ಯವನ್ನು ಇವಳು ಹಾಳು ಮಾಡಿದ್ದೇಕಾ, ಇದು ಏನಕ್ಕೆ ಹಾಳು ಮಾಡಿದ್ದಾಳೆ ಇವಳು ಇಷ್ಟೊಂದು ಹೊಡೆದ್ಬಿಟ್ಟು ಇವೆಲ್ಲ ವೇಸ್ಟ್ ಮಾಡಿದ್ದಾಳೆ ಅಂತ ಹೇಳಿ ಸೊ ಅವಳಿಗೆ ಏನ್ ಮಾಡ್ತಾರೆ ವಿಷಯದಲ್ಲಿ ಮಾತಾಡ್ಕೋತಾ ಇದ್ದಾರೆ.
ಸೊ ದೇವ್ರ ನಮ್ಗೆ ಸ್ತೋತ್ರವಾಗಲಿ. ಸೊ ದೇವರು ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಸೊ ಇವಳಿಗೆ ಏನ್ ಮಾಡ್ಬೇಡಿ, ಸತಾಯಿಸ್ಬೇಡಿ, ಇವಳನ್ನು ಬಿಟ್ಬಿಡಿ ಅಂತ ಹೇಳ್ತಾರೆ. ನೋಡಿ, ಆ ಒಂದು ಸ್ತ್ರೀಯು ಆ ಒಂದು ಯೇಸು ಕ್ರಿಸ್ತನಿರುವಂತಹ ಒಂದು ರೂಮಲ್ಲಿ ಆ ಮನೆಯಲ್ಲಿ ಬಂದಿದಾಗ, ಕೋಣೆಯಲ್ಲಿ ಬಂದಿದಾಗ ಅಲ್ಲಿ ಅನೇಕ ಜನರು, ಶಿಷ್ಯರು ಮತ್ತು ಗಂಡಸರು ಕೂತಿದ್ರಿ. ಸೊ ಆದರೂ ಕೂಡ ಅವಳು ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದಂತೆ, ಎಕ್ಸಾಂಪಲ್ ಒಂದು ಗಂಡಸರೆಲ್ಲ ಕೂಡುವಂತ ಸಮಯದಲ್ಲಿ ಒಂದು ಹೆಣ್ಣು ಬರುವುದಾದ್ರೆ, ಸೊ ಅಲ್ಲಿ ಏನಂತಾರೆ ಅಂದ್ರೆ, ನೋಡು ಈ ಹೆಣ್ಮಗಳಿಗೆ ನಾಚಿಕೆ ಮಾನ್ಯ ಮರ್ಯಾದೆ ಇಲ್ಲಲ್ಲ ಅಂತ ಈ ತರ ಆಡ್ಕೊತಾರಲ್ಲ, ಅದೇ ರೀತಿ ಆ ಸ್ತ್ರೀ ಕೂಡ ಅಲ್ಲಿ ಬಂದ ಎಲ್ಲಾ ಶಿಷ್ಯರಾಗ್ಲಿ, ಸೊ ಗಂಡಸರು ಏನ್ ಮಾಡ್ತಾರೆ, ಇವಳು ಈ ಗಂಡಸರ ಸಂಗತಿಯಲ್ಲಿರುವಾಗ ಇವಳು ಒಳಗೆ ಬಂದು ಇವಳು ನಮ್ಮ ಗಂಡಸರ ಮಧ್ಯೆ ಕೂತ್ಕೊಳ್ತಾ ಇದ್ದಾಳಲ್ಲ ಅಂತ ಹೇಳಿ ಅನೇಕ ಜನರು ಅಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಆದರೂ ಆ ಸ್ತ್ರೀಯು ಯಾವುದಕ್ಕೂ ಲೆಕ್ಕ ತಗೊಂಡ್ರೆ ಅವಳು ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ, ತಾನು ತಂದಂತ ಸುಗಂಧ ದ್ರವ್ಯ ಅಂದ್ರೆ ಆವತ್ತಿನ ಪೀರಿಯಡ್ ಅಲ್ಲಿ 1ನೇ ಶತಮಾನದಲ್ಲಿ ಆ ಸುಗಂಧ ದ್ರವ್ಯ ಅಂದ್ರೆ ಸೊ ಪರ್ಫ್ಯೂಮ್, ಆ ಪರ್ಫ್ಯೂಮ್ ಏನಾಗಿತ್ತಂತೆ 300 ರೂಪಾಯಿಗೆ ಮಾರ್ಬಿಟ್ಟು ಅನೇಕ ಬಡವರಿಗೆ ಸಹಾಯ ಮಾಡಬಹುದಿತ್ತಂತ್ರಿ. ಸೊ 1ನೇ ಶತಮಾನದಲ್ಲಿ ಅದ್ರ ಬೆಲೆ ಏನಾಗಿತ್ತಂತ 300 ರೂಪಾಯಿ ಆಗಿತ್ತಂತ್ರಿ. ಸೊ ಅಂದ್ರೆ ಅಷ್ಟೊಂದು ಕಾಸ್ಟ್ಲಿ ಇರುವಂತ ಸೊ ಒಂದು ಸುಗಂಧ ದ್ರವ್ಯ. ಸೊ ಅವಳು ಲೆಕ್ಕಿಸದೆ ಅದು ಯಾರ ಶರೀರ ಮೇಲೆ ಹಾಕ್ತಾ ಇದ್ದಾಳೆ, ಯೇಸು ಕ್ರಿಸ್ತನ ಶರೀರದ ಮೇಲೆ ಹಾಕಿದ್ದಾಳೆ. ಸೊ ಯಹೂದ್ಯರ ಒಂದು ಸಂಪ್ರದಾಯ ಪ್ರಕಾರ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಅದನ್ನ ಉತ್ತರ ಕ್ರಿಯೆಗಳಿಗಾಗಿ ಸೊ ಏನ್ ಮಾಡ್ತಾರೆ, ಆ ಸುಗಂಧ ದ್ರವ್ಯನ್ನು ಹಾಕಿರ್ತಾರೆ. ಅದಕ್ಕೆ ಯೇಸು ಕ್ರಿಸ್ತನು ಸಾಯೋಕ್ಕಿಂತ ಮುಂಚೆನೆ ಆ ಉತ್ತರ ಕ್ರಿಯೆಗಳನ್ನು ಯಾರು ಮಾಡಿರ್ತಾರೆ, ಆ ಒಂದು ಸ್ತ್ರೀ ಮಾಡಿರ್ತಾರೆ. ಸೊ ಅವಳು ಇದೊಂದು ಇಷ್ಟು ಬೆಲೆ ಆಗಿದ್ದಲ್ಲ, ಇಷ್ಟು ಕಾಸ್ಟ್ಲಿ ಆಗಿದ್ದಲ್ಲ ಅಂತ ಹೇಳಿ ಲೆಕ್ಕ ಮಾಡದೆ ಅವಳು ಏನ್ ಮಾಡ್ತಾ ಇದ್ದಾಳೆ, ತನಗಿರುವಂತದ್ದೆಲ್ಲ ಏನ್ ಮಾಡ್ತಾಳೆ, ತಂದು ಯೇಸು ಕ್ರಿಸ್ತನ ತಲೆ ಮೇಲೆ ಸುರಿತಾಳ್ರಿ. ಅಲ್ಲಲ್ವಿಯ. ಸೊ ದೇವ್ರ ನಮ್ಗೆ ಸ್ತೋತ್ರವಾಗಲಿ. ಸೊ ಎಕ್ಸಾಂಪಲ್ ಇವತ್ತು ನಾವೊಂದು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಒಂದು ಸ್ಥಳದಲ್ಲಿ, ಸೊ ನಮಗೊಂದು ಸ್ವಲ್ಪ ಒಂದು 10,000 ರೂಪಾಯಿ ತಿಂಗಳಿಗೆ ಒಂದು ಪೇಮೆಂಟ್ ಇದ್ರೆ ಅಥವಾ ಸಂಬಳ ಇದ್ರೆ, ಸೊ ಏನ್ ಮಾಡ್ತೀವಿ, ನಾವು ಎಲ್ಲರೂ ಫಂಕ್ಷನ್ ಹೋಗ್ಬೇಕಾದ್ರೆ ಸೊ ಯಾರಿಗಾದ್ರೂ ನಾವು ಒಂದು ಪರ್ಫ್ಯೂಮ್ ತಗೋಬೇಕು ಅಂದ್ರೆ ಏನ್ ಮಾಡ್ತೀವಿ, ನಾವು ಆ ಒಂದು 10,000 ಕೆಲವು ರೂಪಾಯಿ ಅಂತ 100, 200, 500 ರೂಪಾಯಿದು ಪರ್ಫ್ಯೂಮ್ ತಗೋತೇವ್ರಿ. ಸೊ ಒಂದು ತಿಂಗಳಿಗೆ 10,000 ರೂಪಾಯಿ ಅಂದ್ರೆ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ, 1 ಲಕ್ಷ ಮ್ಯಾಲ ಆಗುತ್ತೆ. ಸೊ 1 ಲಕ್ಷ. ಸೊ ಯಾರಿಗಾದ್ರೂ ನಾವು ಗಿಫ್ಟ್ ಕೊಡ್ಬೇಕಾದ್ರೆ 1 ಲಕ್ಷ ಇಡೀ ನಮ್ಮ ವರ್ಷದಲ್ಲಿರುವಂತ ಆ ಸಂಬಳದಿಂದ ನಾವು ಖರೀದಿ ಮಾಡಿ ಆ ಒಂದು ಪರ್ಫ್ಯೂಮ್ ಒಯ್ತೀವಾ, ಒಯ್ಯಲ್ವಲ್ವಾ? ಸೊ ಒಂದು ವರ್ಷಕ್ಕೆ 1 ಲಕ್ಷ ಮೇಲೆ ನಮ್ ದುಡಿಮೆ ಇದೆ, ನಮ್ಮ ಆದಾಯ ಇದ್ರೆ ಅದಕ್ಕೆ ಏನ್ ಮಾಡ್ತೀವಿ, ಸ್ವಲ್ಪ ಅದರಲ್ಲಿ 100 ಅಥವಾ 500, 1000, 2000 ಅಷ್ಟೇ ನಾವು ಖರ್ಚು ಮಾಡ್ತೀವ್ರಿ. ಪೂರ್ತಿ ನಮಗಿರುವಂತ ಸಂಬಳದಲ್ಲಿ ನಾವು ಯಾರು ಒಬ್ಬರಿಗೆ ಪರ್ಫ್ಯೂಮ್ ಆಗಲಿ ಗಿಫ್ಟ್ ಆಗಿ ಒಯ್ಯೋದಿಲ್ಲ. ಆದರೆ ಈ ಒಂದು ಸ್ತ್ರೀಯು ಏನ್ ಮಾಡ್ತಾ ಇದ್ದಾಳೆ, ಏನ್ ಮಾಡಿದಾಳೆ ಅಂದ್ರೆ, ತನಗಿರುವಂತದ್ದೆಲ್ಲ ಏನ್ ಮಾಡ್ತಾ ಇದ್ದಾಳೆ, ಅಷ್ಟು ಕಾಸ್ಟ್ಲಿ ಆಗಿದ್ರು ಅದು ದೇವರಿಗಿಂತ ಹೆಚ್ಚಲ್ಲ ಅಂತ ಹೇಳಿ ತನಗಿರುವಂತ ಉತ್ತಮವಾದ ಭಾಗವನ್ನು ದೇವರಿಗೆ ಕೊಟ್ಟಿದ್ದಾಳ್ರಿ. ಅಲ್ಲಲ್ವೇ. ಸೊ ದೇವರ ನಮ್ಗೆ ಸ್ತೋತ್ರವಾಗಲಿ. ಆ ಹೆಣ್ಣು ಮಗಳು ತಾನು ಏನಾಗಿದೆ ಅನ್ನೋದು ಯೋಚನೆ ಮಾಡದಂತೆ ಸೊ ದೇವರ ಹತ್ರ, ಯೇಸು ಕ್ರಿಸ್ತನ ಹತ್ರ ಬರ್ತಾ ಇದ್ದಾಳ್ರಿ. ಸೊ ಕರ್ತನಲ್ಲಿ ಅನೇಕ ಜನರು ಮಾತಾಡ್ಬೋದಾದ್ರು ಆ ಜನರ ಮಾತಿಗೆ, ಆ ಒಂದು ಗಾಸಿಪ್ಗೆ ಅವಳು ಕಿವಿಗೊಡಲಿಲ್ಲ. ಸೊ ದೇವರು ಆತನ ಒಂದು ಉತ್ತರ ಕ್ರಿಯೆಗಳಿಗಾಗಿ ನನಗೆ ಆರಿಸಿಕೊಂಡಿದ್ದಾರೆ ಅಂತ ಹೇಳಿ ಸೊ ಧೈರ್ಯವಾಗಿ ಅವಳು ಏನ್ ಮಾಡ್ತಾಳೆ, ಧರಣಿಯಲ್ಲಿ ದೇವರನ್ನು ತೆಗೆದುಕೊಂಡು ಯೇಸುವಿನ ನಾಮದಲ್ಲಿ ಯೇಸು ಕ್ರಿಸ್ತನ ತಲೆ ಮೇಲೆ ಅವಳು ಹಾಕಿರ್ತಾಳೆ. ಮತ್ತೇನ್ ಮಾಡ್ತಾಳೆ ಅಂದ್ರೆ, ತನ್ನ ಕೂದಲಿಂದ ಏನ್ ಮಾಡ್ತಾಳೆ, ಯೇಸು ಕ್ರಿಸ್ತನ ಆ ಪಾದವನ್ನು ಏನ್ ಮಾಡ್ತಾನ, ತೊಳಿತಾಳ್ರಿ. ಸೊ ಎಣ್ಣೆ ಎಲ್ಲ ಸುರಿದಿದಾಗ ಅದು ಎಲ್ಲ ಪಾದ ಸೇವೆ ಆದಾಗ ಆ ಒಂದು ಸ್ತ್ರೀ ಏನ್ ಮಾಡ್ತಾಳೆ, ತನ್ನ ತಲೆ ಕೂದಲಿನಿಂದ ಏನ್ ಮಾಡ್ತಾಳೆ, ಯೇಸುವಿನ ಪಾದವನ್ನು ತೊಳಿತಾಳೆ. ಒಂದು ಹೆಣ್ಣಿಗೆ, ಒಂದು ಸ್ತ್ರೀಗೆ ಆ ಒಂದು ತಲೆ ಕೂದಲು ಏನಾಗಿದೆ, ಮಾನ ತರುವಂತದ್ದಾಗಿದೆ. ಆದರೆ ಅಂತ ಮಾನ ತರುವಂತ ಆ ಕೂದಲು ಏನ್ ಮಾಡ್ತಾ ಇದ್ದಾಳೆ, ದೇವರ ಯೇಸು ಕ್ರಿಸ್ತನ ಪಾದವನ್ನು ತೊಳಿತಾ ಇದ್ದಾಳೆ. ಮಾತುಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ. ಕರ್ತನಲ್ಲಿ ದೇವರ ಪ್ರೀತಿಯ ಮಗನೇ, ದೇವರ ಮಗಳೇ, ಸೊ ಇವತ್ತು ದೇವರಿಗೆ ನೀನು ಬೆಸ್ಟಾಗಿ ಕೊಟ್ಟಿದ್ದೇವೆ. ಸೊ ದೇವರು ನಿನಗೆ ಆಶೀರ್ವಾದ ಮಾಡ್ತಾರೆ. ಇವತ್ತು ನಿನ್ನ ಜೀವಿತದಲ್ಲಿ ನಿನಗಿರುವಂತದ್ದು ಬೆಸ್ಟ್ ಏನಾಗಿದೆ ಅದು ನೀ ದೇವರಿಗೆ ಕೊಡಬೇಕು ಎಂಬುದಾಗಿ ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ. ಅವಳು ಅನೇಕ ವರ್ಷಗಳಿಂದ ಒಂದು ಸಂಪಾದನೆ ಮಾಡಿದಂತ ಒಂದು ಸುಗಂಧ ದ್ರವ್ಯ, ಅನೇಕ ಹಣದಿಂದ ಕೊಂಡುಕೊಂಡಂತ, ಅನೇಕ ಹಣ ತೆಗೆದುಕೊಟ್ಟು ಆ ಒಂದು ಪರ್ಚೇಸ್ ಮಾಡಿದಂತ ಪರ್ಫ್ಯೂಮ್ ಏನ್ ಮಾಡ್ತಾಳೆ, ದೇವರ
ಕಾಲಲ್ಲಿ ಹಾಕ್ತಾಳೆ. ಅಲ್ಲಲ್ಲಿ ಅವಳಿಗಿರುವಂತದ್ದು ಬೆಸ್ಟ್ ಉತ್ತಮವಾದದ್ದು ಆ ಸ್ತ್ರೀ ಯಾರಿಗೆ ಕೊಡ್ತಾ ಇದ್ದಾಳೆ? ದೇವರಿಗೆ ಕೊಟ್ಟಿದ್ದಾಳೆ. ಸೊ ಕರ್ತನಲ್ಲಿ ದೇವರ ಮಗನೇ, ಸೊ ದೇವರ ಮಗಳೇ, ಇವತ್ತು ನಿನ್ನಲ್ಲಿರುವಂತಹ ಬೆಸ್ಟ್ ಉತ್ತಮವಾದದ್ದು ನೀನು ದೇವರಿಗೆ ಕೊಡುವುದಾದರೆ ಸೊ ದೇವರು ನಿನಗೆ ಆಶೀರ್ವಾದ ಮಾಡ್ತಾರೆ. ಸೊ ಅದು ಯಾವುದೇ ವಿಷಯದಲ್ಲಿ ಇರ್ಬೋದು. ಸೊ ನೀನು ಪ್ರಾರ್ಥನೆ ಮಾಡ್ತಾ ಇದೀಯಾ, ಸೊ ದೇವರಿಗೋಸ್ಕರ ಟೈಮ್ ಕೊಟ್ಟು ಅದು ಉತ್ತಮ ಭಾಗವಾಗಿದೆ. ಸೊ ನೀನು ದೇವರಿಗಾಗಿ ಸೊ ವಾಕ್ಯ ಓದ್ತಾ ಇದೀಯಾ, ಆ ಉತ್ತಮ ಭಾಗ ನೀನು ಇದೊಂದು ಭಾಗ ಇದೆ, ಒಂದು ಟೈಮ್ ಇದೆ. ಈ ಟೈಮ್ ನಾನು ದೇವರಿಗೆ ನಾನು ಪ್ರಾರ್ಥಿಸೋದಕ್ಕಾಗಿ ಕೊಡ್ತೀನಿ. ಈ ಒಂದು ವಾಕ್ಯ, ಈ ಟೈಮ್, ಈ ವಾಕ್ಯ ಓದುವುದಕ್ಕಾಗಿ ನನ್ನ ದೇವರಿಗೆ ಉತ್ತಮವಾದ ನನ್ನ ಜೀವಿತವಾಗಿರುವಂತಹ ಉತ್ತಮವಾದ ಟೈಮ್ ದೇವರ ವಾಕ್ಯ ಓದುವುದಕ್ಕಾಗಿ ನಾನು ಕೊಡ್ತೇನೆ ಎಂಬುದಾಗಿ ನೀನು ಇವತ್ತು ನೆನೆಸುವುದಾದರೆ ನಿನಗೆ ದೇವರ ಕೃಪೆ ಬರ್ತದೆ. ಒಂದು ವೇಳೆ ನಿನಗೆ ಸೊ ಆಫರಿಂಗ್ ಕೊಡುವಂತ ಒಂದು ಬೆಸ್ಟ್ ನಿನ್ನಲ್ಲಿರುವುದಾದರೆ, ಸೊ ಕಾಣಿಕೆ ನೀನು ಕೊಡುವಂತದಾದರೆ ಅದು ಕೂಡ ದೇವರು ನಿನಗೆ ಆಶೀರ್ವಾದ ಮಾಡ್ತಾರೆ. ಇವತ್ತು ನಮ್ಮಲ್ಲಿರುವಂತದ್ದು ನಾವೇನ್ ಮಾಡ್ಬೇಕು? ಉತ್ತಮವಾಗಿರುವಂತದ್ದು ದೇವರಿಗೆ ಕೊಡಬೇಕ್ರಿ. ಅಂದ್ರ ಹಾಳಾಗಿದ್ದಲ್ಲ, ವೇಸ್ಟ್ ಆಗಿದ್ದಲ್ಲ, ಕೆಲ್ಸಕ್ಕೆ ಬಾರದಿರುವಂತಲ್ಲ, ಕೆಲ್ಸಕ್ಕೆ ಬರುವಂತದ್ದು ನಮ್ಮ ಜೀವಿತದಲ್ಲಿ ಅಮೂಲ್ಯವಾಗಿರುವಂತದ್ದು ಫಸ್ಟ್ ಪ್ರಿಫರೆನ್ಸ್ ನಾವು ಯಾರಿಗೆ ಕೊಡಬೇಕು? ದೇವರಿಗೆ ಕೊಡಬೇಕು ರೀ. ಸೊ ಆ ಸ್ತ್ರೀಯು ಅಲ್ಲಿ ಬಂದಿದಾಗ ತನ್ನ ಬಗ್ಗೆ ಯೋಚನೆ ಮಾಡಿಲ್ಲ. ಅವಳು ಜನ ಏನಂತಾರೋ, ಅವ್ರ ಮಧ್ಯದಲ್ಲಿ ಹೋದ್ರೆ ಜನ ನನಗೆ ಏನಂತಾರೋ, ಏನ್ ಮಾತಾಡ್ಕೋತಾರ ಆದ್ರೂ ಅವಳು ಕೇರ್ ಮಾಡಿಲ್ಲ. ಶಿ ಡಿಡ್ ನಾಟ್ ಕೇರ್ ಅಬೌಟ್ ದಟ್. ಜನ ಏನ್ ಮಾತಾಡ್ತಾ ಇದಾರೆ ಅದು ತಲೆ ತೊಳ್ಕೊಂಡಿಲ್ಲ ಅವಳು. ಸೊ ದೇವರ ಕೆಲಸ ನನಗೆ ಕೊಟ್ಟಿದ್ದಾರೆ, ನಾನು ಮಾಡ್ಬೇಕು ಎಂಬುದಾಗಿ ಅವಳು ಧೈರ್ಯವಾಗಿ ಆ ಸ್ತ್ರೀಯು ದೇವರ ಮಾತಿನಲ್ಲಿ ಬಂದಿದ್ದಾರೆ. ಆ ಮಗಳಿಗೆ ರಕ್ಷಣೆ ಆಯಿತು. ಅಲ್ಲಿ ದೇವರ ವಾಕ್ಯ ಹೇಳಿದ್ರು ಏನಂತಂದ್ರೆ, ಸ್ವಾಮಿ ಎಲ್ಲೆಲ್ಲೂ ಸುವಾರ್ತೆ ಸಾರಲ್ಪಡಿಸೋದು ಅಲ್ಲಲ್ಲಿ ಈ ಸ್ತ್ರೀ ಮಾಡಿದಂತ ಈ ಕಾರ್ಯವನ್ನು ಏನ್ ಮಾಡ್ತಾರೆ? ನೆನೆಸಿಕೊಳ್ಳುತ್ತಾರೆ ಎಂಬುದಾಗಿ ನೋಡಿ. ಆ 1ನೇ ಶತಮಾನದಲ್ಲಿ ಆ ಸ್ತ್ರೀಯು ಯೇಸುವಿನ ಒಂದು ತೈಲವನ್ನು ಸಮುದ್ರದಲ್ಲಿ ಯೇಸುವಿನ ಮೇಲೆ ಅವರು ಸುರಿದಾಗ ಅವತ್ತಿನ ಇವತ್ತು ಎಲ್ಲೆಲ್ಲ ದೇವರ ವಾಕ್ಯ ಸಾರಿಸೋದು, ಎಲ್ಲೆಲ್ಲಿ ಸುವಾರ್ತೆ ಸಾರಲ್ಪಡಿಸೋದು ಆ ಸ್ತ್ರೀ ವಿಷಯದಲ್ಲಿ ಕೂಡ ಏನ್ ಮಾಡ್ತಾ ಇದ್ದಾರೆ? ಚರ್ಚೆ ಮಾಡ್ತಾ ಇರುತ್ತೆ. ಸೊ ಅದೇ ಪ್ರಕಾರ ಇವತ್ತು ಈ ವಾಕ್ಯ ಕೂಡ ಅವತ್ತಿನಿಂದ ಇವತ್ತಿನ ಕೂಡ ವಾಕ್ಯ ಎಲ್ಲ ಕಡೆ ದೇವರ ವಾಕ್ಯ ಎಲ್ಲೆಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲೆಲ್ಲಿ ದೇವರ ವಾಕ್ಯ ಸಾರ್ತಾ ಇದ್ದಾರೆ, ಅಲ್ಲೆಲ್ಲ ಸ್ತ್ರೀ ವಿಷಯದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಈ ಒಂದು ಸ್ತ್ರೀ ವಿಷಯದಲ್ಲಿ ಏನಾಗಿರುತ್ತೆ? ಅದು ವಾಕ್ಯ ಸಾರಲ್ಪಡಿಸುತ್ತದೆ. ಅದಕ್ಕೆ ಕರ್ತನಲ್ಲಿ ದೇವರ ಮಗನೇ, ಇವತ್ತು ದೇವರಿಗೆ ಆರಿಸಿಕೊಂಡಿದ್ದಾರೆ. ಸೊ ದೇವರಿಗೆ ಪ್ರಾರ್ಥಿಸೋದಕ್ಕಾಗಿ ನಿನಗೆ ಆರಿಸಿಕೊಂಡಿದ್ದೇವೆ. ಸೊ ಇವತ್ತು ನಿನಗೆ ಇವತ್ತು ಜನ ಏನನ್ಕೋತಾರೆ ಅಂತ ಹೇಳಿ ನೀನು ಲೆಕ್ಕಿಸಬೇಡ. ಸೊ ಇವತ್ತು ನೀನು ದೇವರು ತನ್ನ ವಾಕ್ಯವನ್ನು ಸಾರುವುದಕ್ಕಾಗಿ ನಿನಗೆ ಆರಿಸಿಕೊಂಡಿದ್ದಾರೆ. ಜನ ಏನಂತಾರೆ ಅಂತ ಹೇಳಿ ಚಿಂತಿಸಬೇಡ. ಸೊ ದೇವರು ನಿನಗೋಸ್ಕರ ಆತನ ಕೆಲಸಕ್ಕೋಸ್ಕರ ಆದುಕೊಂಡಿದ್ದಾರೆ. ನೀನು ಭಯಪಡಬೇಡ, ಆ ಲೋಕದ ಕಡೆ ನೋಡಬೇಡ, ನೀನು ದೇವರ ಕಡೆಗೆ ನೋಡು. ಯಾಕಂದ್ರೆ ಆ ದೇವರು ನಿನಗೋಸ್ಕರನೇ ಆ ಕೆಲಸ ಇಟ್ಟಿದ್ದಾರೆ. ಆ ಕೆಲಸ ನೀನು ಮಾತ್ರ ಮಾಡಕ್ ಸಾಧ್ಯ. ದೇವರು ಆರಿಸಿಕೊಂಡಂತ ಕೆಲಸ ಅದು ನಿನ್ನಿಂದಲೇ ಆಗ್ಬೇಕಂಬುದಾಗಿ ದೇವರ ಚಿತ್ತವಿದೆ. ಸೊ ದೇವರು ಇವತ್ತು ನೀವು ಪ್ರಾರ್ಥಿಸೋದಕ್ಕಾಗಿ, ರೋಗಿಗಳಿಗಾಗಿ, ಸೊ ಅನೇಕ ಜನ ರಕ್ಷಣೆ ಹೊಂದಬೇಕಾಗಿ, ಸೊ ಅನೇಕರಿಗೆ ನೀವು ಸುವಾರ್ತೆ ಸಾರಬೇಕೆಂಬುದಾಗಿ, ಇವತ್ತು ದೇವರ ದಾಸನಾಗಿ, ಇವತ್ತು ಸುವಾರ್ತಿಕನಾಗಿ, ಇವತ್ತು ಒಳ್ಳೆ ವಿಶ್ವಾಸಿಯಾಗಿ ಸೊ ದೇವರು ನಿಮ್ಗೆ ಆರಿಸಿಕೊಂಡಿದ್ದಾರೆ. ಆ ಕೆಲಸ ನೀನು ಮಾಡು. ಸೊ ಅವ್ರೇನಂತಾರೆ ಇವ್ರೇನಂತಾರೆ ಅಂತ ಚಿಂತಿಸದೆ ಸೊ ದೇವರ ಕೆಲಸ ನೀವು ಮಾಡೋದಾದರೆ ನಿನಗೆ ಆಶೀರ್ವಾದ ಉಂಟು. ಯಾಕಂದ್ರೆ ನಿನಗ್ ಬಿಟ್ಟು ಆ ಕೆಲಸ ಯಾರು ಮಾಡಕ್ ಸಾಧ್ಯವಿಲ್ಲ. ಸೊ ಕರ್ತನಲ್ಲಿ ದೇವರ ಮಗನೇ ಉತ್ತಮವಾದದ್ದು ಬೆಸ್ಟ್ ನಿನ್ನ ಜೀವಿತದಲ್ಲಿರುವಂತಹ ಬೆಸ್ಟ್ ನೀನ್ ಏನ್ ಮಾಡ್ಬೇಕು? ಆತನಿಗೆ ಕೊಡಬೇಕು. ಆ ಒಂದು ಸ್ತ್ರೀ ಕೂಡ ತನ್ನ ಜೀವಿತದಲ್ಲಿರುವಂತ ಬೆಸ್ಟ್ ಏನ್ ಮಾಡಿದಳು? ದೇವರಿಗೆ ಕೊಟ್ಟಿದ್ದಳು. ಸೊ 300 ರೂಪಾಯಿ ಕಾಸ್ಟ್ಲಿ 1ನೇ ಶತಮಾನದಲ್ಲಿ ಒಂದು 300 ರೂಪಾಯಿ ಅಂತ ಚೆನ್ನಾಗಿ 300 ರೂಪಾಯಿ ಮಾಡ್ಬಿಟ್ಟು ಬಡವರಿಗೆ ದಾನ ಮಾಡ್ಬೋದಿತ್ತಲ್ಲ ಅಂತ ಶಿಷ್ಯರು. ಆದ್ರೆ ಯೇಸು ಕ್ರಿಸ್ತನ ನಂತರ ನೋಡಿ, ಬಡವರು ಯಾವಾಗಲೂ ನಿಮ್ಮ ಹತ್ರ ಇರ್ತಾರೆ, ಅದು ನಾನು ನಿಮ್ಮ ಹತ್ರ ಯಾವಾಗಲೂ ಇರಕ್ಕಾಗಲ್ಲ. ಯಾಕಂದ್ರೆ ನಾನು ಪರಲೋಕಕ್ಕೆ ಹೋಗ್ಬೇಕಾಗಿದೆ ಅಲ್ವಾ. ಅದಕ್ಕೆ ಇವ್ರ ವಿಷಯದಲ್ಲಿ ಏನ್ ಮಾಡ್ಬೇಡಿ, ನೀವು ಮಾತಾಡ್ಬೇಡಿ ಅಂತ ಹೇಳಿ. ಸೊ ಕರ್ತನ ದೇವರ ಮಗನೇ, ಇವತ್ತು ದೇವರ ಕೆಲಸ ಮಾಡುವಾಗ, ಸೊ ದೇವರ ಒಂದು ಆರಾಧಿಸುವಾಗ, ದೇವರ ವಾಕ್ಯ, ದೇವರ ಕೆಲಸ, ಒಂದು ದೇವರ ಸಭೆಯಲ್ಲಿ ನೀನು ಕೆಲಸ ಮಾಡೋದಾದರೆ ಜನರು ಏನಂತಾರೆ?
ನಿನ್ನ ಮನೆಯವರು ಏನಂತಾರೆ ಎಂಬುದಾಗಿ ನೀನು ಚಿಂತಿಸದೆ ಆ ದೇವರ ಪಟ್ಟ ಕೆಲಸವನ್ನು ನೀನು ಮಾಡು. ನಿನ್ನಲ್ಲಿರುವ ಉತ್ತಮವಾದ ಭಾಗವನ್ನು ನೀನು ದೇವರಿಗೆ ಸಮರ್ಪಿಸುವುದಾಗಿ ನಾವು ನೋಡ್ತೇವೆ. ಆ ಸ್ತ್ರೀಯು ದೇವರಿಗೆ ತನ್ನ ಜೀವಿತದಲ್ಲಿರುವಂತದ್ದು ಬೆಸ್ಟ್ ಕೊಟ್ಟಿದ್ದಾಳೆ. ಇವತ್ತು ನೀವು ಕೂಡ ನಮ್ಮ ಜೀವಿತದಲ್ಲಿರುವಂತಹ ಒಂದು ಬೆಸ್ಟ್ ಏನಾಗಿದೆ, ಸೊ ಟೈಮ್ ಆಗಿರ್ಬೋದು. ಫಸ್ಟ್ ನಾವು ದೇವರಿಗೆ ಕೊಡ್ಬೇಕ್ರಿ. ಉತ್ತಮವಾದದ್ದು ವಾಕ್ಯ ಓದುವಂಥದ್ದು ಆ ಟೈಮ್ ನಾನು ದೇವರಿಗೆ ಕೊಡ್ತೀನಿ. ಈ ಟೈಮ್ ನಾನು ದೇವರಿಗೆ ಪ್ರಾರ್ಥಿಸೋದಕ್ಕಾಗಿ ನಾನು ಕೊಡ್ತೀನಿ. ಸೊ ಈ ಕಾಣಿಕೆ ನಾನು ದೇವರಿಗಾಗಿ ಕೊಡ್ತೀನಿ. ನನ್ನಲ್ಲಿರುವಂತಹ ಕಾಣಿಕೆ ಆ ಒಂದು ದೇವರು ಕೊಟ್ಟಂತ ಈ ಐಶ್ವರ್ಯದಲ್ಲಿ ದೇವರಿಗೆ ಉತ್ತಮವಾದ ಬೆಸ್ಟ್ ನಾನು ಕೊಡ್ತೇನೆ ಎಂಬುದಾಗಿ ಸೊ ದೇವರಲ್ಲಿ ನೀನು ಪ್ರಾರ್ಥಿಸಿ ಈ ಕೆಲಸ ಮಾಡುವುದಾದರೆ ದೇವರು ಆ ಸ್ತ್ರೀಗೆ ಆಶೀರ್ವಾದ ಮಾಡಿದಂತೆ ನಿನಗೂ ಆಶೀರ್ವಾದ ಮಾಡ್ತಾರೆ. ಸೊ ಇವತ್ತು ಯಾವುದೇ ವಿಷಯದಲ್ಲಿ ಚಿಂತಿಸದಂತೆ, ಯಾವುದೇ ವಿಷಯದಲ್ಲಿ ನೀನು ವೇದನೆ ಪಡೆದಂತೆ, ಇವತ್ತು ದೇವರು ನಿನಗೆ ಯಾಕೆ ಕೆಲಸ ಕೊಟ್ಟಿದ್ದಾರೆ ಅದು ನೀನು ಎಚ್ಚರಿಕೆಯಿಂದ ಮಾಡು. ಕರ್ತನಲ್ಲಿ ದೇವರ ಮಗನೇ, ಸೊ ದೇವರ ಮಗಳೇ, ಈ ಒಂದು ಸಮಯದಲ್ಲಿ ದೇವರು ಕೊಟ್ಟಂತ ಕೆಲಸ ಏನಾಗಿರ್ಬೋದು ಅದು ನಿನಗೆ ಗೊತ್ತು. ಹೌದು, ದೇವರು ನನಗೆ ಕೆಲಸಕ್ಕೆ ಆರಿಸಿಕೊಂಡಿದ್ದಾರೆ. ದೇವರು ಇಂಥ ಒಂದು ಕ್ರಿಯೆಗಾಗಿ ದೇವರನ್ನು ಕರೆದಿದ್ದಾರೆ. ಆತನ ಕರುಣಿಕೆ ಎಂಬುದಾಗಿ ನಿನ್ನಲ್ಲಿ ದೇವರು ಮಾತಾಡಿದರೆ ನೀನು ಎದ್ದು ನಡೆ, ನೀನು ನಡೆ ಮುಂದೆ ಎಂಬುದಾಗಿ ದೇವರ ವಾಕ್ಯ ಇವತ್ತು ನಿನ್ನನ್ನು ಬೋಧಿಸ್ತಾ ಇದೆ. ಕರ್ತನ ದೇವರ ಮಗಳೇ, ದೇವರ ಮಗನೇ, ನಿನ್ನಲ್ಲಿ ಉತ್ತಮವಾದದ್ದು ದೇವರಿಗೆ ಕೊಟ್ಟಿದ್ದಾರೆ. ಖಂಡಿತ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾರೆ. ದೇವರು ವಾಕ್ಯವನ್ನು ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್. ಸರ್ವಶಕ್ತನಾದ ದೇವರೇ, ನಿಮಗೆ ಸ್ತೋತ್ರವಾಗಲಿ, ನಿಮಗೆ ಮಹಿಮೆ ಉಂಟಾಗಲಿ. ಹೌದು ಕರ್ತನೆ, ಸ್ತೋತ್ರ. ನಿನ್ನ ವಾಕ್ಯ ಧ್ಯಾನ ಮಾಡುವಂತೆ ಕೃಪೆ ಮಾಡಿದೆ, ನಿಮಗೆ ಸ್ತೋತ್ರವಾಗಲಿ. ಹೌದು ಕರ್ತನೆ, ಕರ್ತನೆ ಆ ನಾಡಿನಲ್ಲಿ ಕರ್ತನೆ ತನಗಿರುವಂತ ಬೆಸ್ಟ್ ಆ ಸುಗಂಧ ದ್ರವ್ಯವನ್ನು ನಿನ್ನ ಮೇಲೆ ಸುರಿದಾಗ ಕರ್ತನೆ ಅದು ಉತ್ತಮವಾದ ಬದಗೆ ಹೇಳಿದೆ ಕರ್ತನೆ. ಹೌದು ಕರ್ತನೆ, ಈ ಕೇಳಿದಂತಹ ಈ ವಾಕ್ಯವು ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡು. ಹೌದು ಕರ್ತನೆ, ಇವತ್ತು ನಮ್ಮಲ್ಲಿರುವಂತದ್ದು ಬೆಸ್ಟ್ ಏನಾಗಿದೆ ಅದು ನಾವು ನಿನ್ನ ಕೊಡುವಂತೆ ನಮ್ಮನ್ನು ಆಶೀರ್ವಾದ ಮಾಡು ಕರ್ತನೆ. ಯಾಕಂದ್ರೆ ನಮ್ಮಲ್ಲಿರುವಂತ ಉತ್ತಮವಾದದ್ದು ನಿಮಗೆ ಕೊಟ್ಟಿದ್ದಾರೆ, ಅದರಿಂದ ನಮಗೆ ಆಶೀರ್ವಾದ ಇದೆ ಕರ್ತನೆ. ಹೌದು ಕರ್ತನೆ, ನೀನು ಮಾರ್ಗವಾಗಿದೆ, ನೀನು ಸತ್ಯವಾಗಿದೆ, ನೀನು ಜೀವವಾಗಿದೆ ಕರ್ತನೆ. ಹೌದು, ಯೋಹಾನ 14:6 ಕರ್ತನೆ. ಹೌದು ಕರ್ತನೆ, ನೀನು ಹೇಳಿದಂತೆ ಮಾಡುವ ದೇವರಾಗಿದೆ ಕರ್ತನೆ. ವಿಶೇಷವಾಗಿ ಕರ್ತನೆ, ಈ ವಾಕ್ಯವನ್ನು ನಮ್ಮ ಆತ್ಮಿಕ ಲಾಭಕ್ಕೆ ಆಶೀರ್ವಾದ ಮಾಡು. ಇಲ್ಲಿರುವಂತ ಎಲ್ಲಾ ಯೂಟ್ಯೂಬ್ ಅಲ್ಲಿ ವಿಡಿಯೋ ವೀಕ್ಷಿಸುವಂತ ಎಲ್ಲಾ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು ಕರ್ತನೆ. ವಾಕ್ಯವನ್ನು ಕೇಳಿಕೊಂಡು ಈ ಒಂದು ವಾಕ್ಯದಿಂದ ಅವರ ಜೀವಿತದಲ್ಲಿ ಆಶೀರ್ವಾದ ಬರ್ಲಿಕ್ಕಂತ ನೀನು ಅವರಿಗೋಸ್ಕರ ದೇವರು ಯಾಕೆ ಕೆಲಸ ಕೊಟ್ಟಿದ್ದೀ ಕರ್ತನೆ. ಅವ್ರು ಹಿಂದೆ ಮುಂದೆ ನೋಡದೆ ಜನರ ಕಡೆ ಲಕ್ಷ್ಯ ಪಡೆದಂತೆ ಕರ್ತನೆ, ಅವರಲ್ಲಿರುವ ಉತ್ತಮವಾದ ಭಾಗ ಬೆಸ್ಟ್ ಅನ್ನು ಅವರು ನಿನಗೆ ಕೊಡುವಂತೆ ನೀನೇ ಅವರನ್ನು ಆಶೀರ್ವಾದ ಮಾಡ್ಬೇಕೆಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ಹೌದು ಸ್ವಾಮಿ, ಅವರ ಜೀವಿತದಲ್ಲಿರುವಂತಹ ಕಣ್ಣೀರು, ಕಷ್ಟಗಳು, ರೋಗಗಳು, ಎಲ್ಲ ಸಂಕಟಗಳಿಂದ ಬಿಡುಗಡೆ ಆಗ್ಲಿ ಕರ್ತನೆ ಪ್ರಾರ್ಥಿಸ್ತೇನೆ ಕರ್ತನೆ. ಹೌದು ಕರ್ತನೆ, ನಮ್ಮನ್ನು ಆಶೀರ್ವಾದ ಮಾಡು, ನಮ್ಮ ಸೇವೆಯನ್ನು ಆಶೀರ್ವಾದ ಮಾಡು ದೇವರೇ. ಹೌದು ಕರ್ತನೆ, ಅನೇಕ ಕಣ್ಣೀರು, ಕಷ್ಟದಲ್ಲಿ, ರೋಗದಲ್ಲಿ ಇದ್ದವರು ಕರ್ತನೆ ಈ ಸ್ಥಳದಲ್ಲಿ ಓಡಿ ಬರಲಿ ಯೇಸುವಿನ ನಾಮದಲ್ಲಿ. ಪ್ರಾರ್ಥನೆಯಿಂದ ವಾಗ್ದಾನ ಮಾಡಿದ ಕರ್ತನೆ. ಹೌದು ಕರ್ತನೆ, ಒಂದು ಪ್ರಾರ್ಥಿಸುವಂತೆ ಸ್ಥಳ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ ಕರ್ತನೆ. ಹೌದು ದೇವರೇ, ಯೇಸು ಸ್ವಾಮಿ ನಾಮದಲ್ಲಿ ಪ್ರಭು ಈ ಸ್ಥಳದಲ್ಲಿ ಕರ್ತನೆ ಅನೇಕ ಆತ್ಮಗಳು ರಕ್ಷಿಸಲ್ಪಡಲಿ ಕರ್ತನೆ. ಅನೇಕ ಜನರು ಕಣ್ಣೀರು, ಕಷ್ಟದಲ್ಲಿ, ರೋಗದಲ್ಲಿರುವಂತಹ ಜನರು ಕರ್ತನೆ ಯೇಸುವಿನ ನಾಮದಲ್ಲಿ 4 ದಿಕ್ಕುಗಳಿಂದ ಓಡಿ ಬರಲಿ ಯೇಸುವಿನ ನಾಮದಲ್ಲಿ. ನಿನ್ನ ದೇವದೂತರನ್ನು ಹಿಡಿದು ಬರಲಿ ಕರ್ತನೆ. ಅನೇಕ ಪ್ರೇಯರ್ ರಿಕ್ವೆಸ್ಟ್ಗಳು ಬರಲಿ ಕರ್ತನೆ. ಈ ಜೀಸಸ್ ವಿತ್ ಅಸ್ ಮಿನಿಸ್ಟ್ರಿ ಕರ್ತನೆ, ಇದು ಸೇವೆ ಭಾರತದಿಂದ ಕರ್ತನೆ. ಈ ಸೇವೆ ಪ್ರಾರಂಭ ಮಾಡಿದ ದೇವರು ನೀನಾಗಿದೆ ಕರ್ತನೆ. ಈ ಜೀಸಸ್ ವಿತ್ ಅಸ್ ಮಿನಿಸ್ಟ್ರಿ ಆಶೀರ್ವಾದ ಮಾಡು, ಅಭಿವೃದ್ಧಿ ಮಾಡು ಕರ್ತನೆ. ಅವರು ಅನೇಕ ಜನರಿಗೆ ವಾಕ್ಯ ಸಾರುವುದಕ್ಕಾಗಿ, ಅನೇಕ ಜನರಿಂದ ಪ್ರಾರ್ಥಿಸಿ, ಅನೇಕ ರೋಗಗಳಿಂದ ಬಿಡುಗಡೆ ಮಾಡಿ, ಅನೇಕರಿಗೆ ರಕ್ಷಣೆ ಮಾಡುವುದು ನಡೆಸುವಂತೆ ನಿನ್ನ ಕೃಪೆಯಿಂದ ತುಂಬಿಸು ದೇವರೇ. ನಿನ್ನ ದಾಸನಿಗೆ ಹೆಚ್ಚಾಗಿ ಅಭಿಷೇಕ ಮಾಡಬೇಕೆಂದು ಪ್ರಾರ್ಥಿಸ್ತೇನೆ ಕರ್ತನೆ. ಹೌದು ಕರ್ತನೆ, ಅನೇಕ ಜನರು ಬಂದು ಕುಳಿತುಕೊಳ್ಬೇಕು, ಅನೇಕ ಜನರ ವಾಕ್ಯವನ್ನು ಧ್ಯಾನಿಸಬೇಕು, ನಿನ್ನ ವಾಕ್ಯವನ್ನು ಕೇಳುವಂತೆ ಆಶೀರ್ವಾದ ಮಾಡುತ್ತೇವೆ. ಈ ಸ್ಥಳ ನಿನ್ನ ಪರಿಶುದ್ಧ ರಕ್ತದಿಂದ ತುಂಬಲ್ಪಡಲಿ ಕರ್ತನೆ. ನಡೆಯುವಂತ ಎಲ್ಲ ಅಡೆತಡೆಗಳು ಯೇಸುವಿನ ನಾಮದಲ್ಲಿ
ಕೊಡ್ತಾಗ್ತಾನೆ. broken every spirit right now in the name of Jesus. hallelujah. ಯೇಸುವಿನ ನಾಮದಲ್ಲಿ ಪ್ರಭಾ ಬಿಡುಗಡೆ ಆಗ್ಲಿ ಕರ್ತನೆ. ಜನರು ಬರಲಿ ಯೇಸುವಿನ ನಾಮದಲ್ಲಿ ಪ್ರಭಾ, ಜನರು ಬರಲಿ ಕರ್ತನೆ. ಬಾಯಾರದ ಜಿಂಕೆಯು ನೀರಿನ ಬಳಿಗೆ ಬರುವಂತೆ ಹೌದು ಕರ್ತನೆ, ಈ ಸ್ಥಳದಲ್ಲಿ ಪ್ರಾರ್ಥಿಸುವಾಗ ಕರ್ತನೆ, ಈ ಸ್ಥಳದಲ್ಲಿ ನಿಂತುಕೊಂಡು ನೀನು ವಾಕ್ಯ ಸಾರುವುದಕ್ಕಾಗಿ ನಾನು ನಿಲ್ಲಿಸಿಕೊಂಡಿರುವಂತಹ ದೇವರೇ ನಿನಗೆ ಸ್ತೋತ್ರ. ಹೌದು ಕರ್ತನೆ, ಅನೇಕ ಆತ್ಮಗಳು ಕರ್ತನೆ ಇಲ್ಲಿಗೆ ಓಡಿ ಬರುವಂತೆ ಕೃಪೆ ಮಾಡಬೇಕೆಂದು ಪ್ರಾರ್ಥಿಸ್ತೇನೆ. ಅನೇಕ ಜನರು ಆತ್ಮಿಕ ನಡೆಸುವಂತೆ, ಅನೇಕ ಜನರನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸುವಂತೆ ನೀನು ಆಶೀರ್ವಾದ ಮಾಡು ಕರ್ತನೆ. ಹೌದು ಕರ್ತನೆ, ನಿನಗೆ ಅಸಾಧ್ಯವಿಲ್ಲ ಕರ್ತನೆ. ಎವ್ರಿಥಿಂಗ್ ಪಾಸಿಬಲ್ ಫಾರ್ ಯು ಲಾರ್ಡ್ ಜೀಸಸ್. ನಿನ್ನಿಂದ ಎಲ್ಲವೂ ಸಾಧ್ಯ ಕರ್ತನೆ. ಅಸಾಧ್ಯವೆಂಬುದೇ ಇಲ್ಲ, ಎಲ್ಲ ನಿನಗೆ ಸಾಧ್ಯ ಉಂಟು ಕರ್ತನೆ. ನೀನೇ ಕೃಪೆ ಮಾಡು. ಅವತ್ತು ಆ ಸ್ತ್ರೀಗೆ ಕರ್ತನೆ ನಿನ್ನ ಉತ್ತರ ಕ್ರಿಯೆಗಳಿಗಾಗಿ ಕರ್ತನೆ ಆ ಮಗಳನ್ನು ಆರಿಸಿಕೊಂಡಿದ್ದ ದೇವರು, ಇವತ್ತು ದೇವರೇ ನನ್ನನ್ನು ಯಾವ ಕೆಲಸಕ್ಕೋಸ್ಕರ ನೀನು ಆರಿಸಿಕೊಂಡಿದ್ದ ದೇವರೇ, ನಿನ್ನ ಚಿತ್ತ ನಿನ್ನ ಉದ್ದೇಶ ಏನಿದೆ ಕರ್ತನೆ ಅದು ನಮ್ಮ ಜೀವಿತದಲ್ಲಿ ನೆರವೇರಲಿ ಕರ್ತನೆ. ಹೌದು ಕರ್ತನೆ, ದಿನ ದಿನ ಸೇವೆ ಬೆಳವಣಿಗೆ ಆಗಲಿ, ದಿನ ದಿನ ಜೀವಿತ ಸ್ಪೇಸ್ ಅಭಿವೃದ್ಧಿ ಆಗ್ಬೇಕೆಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ಕಣ್ಣೀರು ದುಃಖದಲ್ಲಿ ನೋವಿನಲ್ಲಿ ಇರುವಂತರು ಹೌದು ಕರ್ತನೆ ಪ್ರೇರಿಕರು ಬರ್ತಾ ಇಲ್ಲಿ ಪ್ರೇರಿಗೆ ಓಡಿ ಬರ್ಲಿ ಕರ್ತನೆ. ಬುಧವಾರ ಸಂಡೆ ದಿನ ಅನೇಕ ಜನರಲ್ಲಿ ಪ್ರಾರ್ಥನೆಗಾಗಿ ಓಡಿ ಬರ್ಬೇಕೆಂದು ಪ್ರಾರ್ಥಿಸ್ತೇನೆ ಕರ್ತನೆ. ಎಲ್ಲ ಮಹಿಮೆ ನಿನಗೆ, ಘನತೆ ನಿನಗೆ ಸಲ್ಲಿಸ್ತೇನೆ. ನೀನೇ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ನಿನ್ನ ಕೃಪೆ ತುಂಬಿಸಿ ನಡೆಸಬೇಕೆಂದು ಪ್ರಾರ್ಥಿಸ್ತೇನೆ. ಹೌದು, ಕೇಳಿದಂತ ವಾಕ್ಯವು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕೆ ಆಶೀರ್ವಾದ ಮಾಡು. ಕೇಳಿದ ವಾಕ್ಯ ನಮ್ಮ ಜೀವಿತದ 30ಕ್ಕೆ 60ಕ್ಕೆ 100ರಷ್ಟು ಪ್ರತಿಫಲ ಕೊಟ್ಟು ನಾವು ನಿನ್ನ ಸಾಕ್ಷಿ ಮಕ್ಕಳ ಬದುಕುವಂತೆ ನಿನ್ನ ಕೃಪೆ ನೀಡಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಹೌದು ಕರ್ತನೆ, ನಮ್ಮಿನ ಪ್ರಾರ್ಥನೆ ಏನ್ ಬೇಡ್ತೇವೆ ಹೊಂದಿವೆ ಅಂತ ಹೇಳಿದಿ. ಹೌದು ಕರ್ತನೆ, ಈ ಒಂದು ಪ್ರಾರ್ಥನೆ ಬೇಡಿದಂತದೆಲ್ಲ ನೀವು ಕೊಟ್ಟಿದೆಯೆಂಬುದಾಗಿ ನಾವೇ ನಿನ್ನ ಸ್ತೋತ್ರ ಹೇಳುತ್ತೇವೆ ಪ್ರಭಾ. ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇನೆ ಪ್ರಭಾ. ಘನ ಮಾನ ಮಹಿಮೆ ನಿನಗೆ ಕರ್ತನೆ. ಹೌದು ಸ್ವಾಮಿ, ಇಷ್ಟೊತ್ತು ಒಂದು ಆರಾಧಿಸುವಂತೆ ಪ್ರಾರ್ಥಿಸುವಂತೆ ನಿನ್ನ ವಾಕ್ಯವನ್ನು ಹೇಳುವಂತೆ ಕೃಪೆ ಮಾಡಿದಿ. ನಿಮಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಇನ್ನು ನಮ್ಮ ಹೆಚ್ಚಾಗಿ ಆಶೀರ್ವದಿಸಿ ಬಲಪಡಿಸಿ ನಡೆಸಿ ಉನ್ನತವಾಗಿ ನಿನ್ನ ಸೇವೆಗೆ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳಿ ನಾವು ಸ್ತೋತ್ರ ಹೇಳುತ್ತಾ ಎಲ್ಲ ಪ್ರಾರ್ಥನಾ ವಿಜ್ಞಾಪನೆಗಳು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನೇ ನಿಮ್ಮ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಪರಲೋಕದ ಪ್ರೀತಿಯುಳ್ಳ ತಂದೆ. ಆಮೇನ್, ಆಮೇನ್. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮನಾಗಿನ ಸಹವಾಸವು ಇಲ್ಲಿರುವಂತೆ ನಮ್ಮೆಲ್ಲರೊಂದಿಗೂ, ನಮ್ಮ ಆತ್ಮ ಪ್ರಾಣ ಶರೀರದೊಂದಿಗೂ, ಜೀಸಸ್ ಕಿತ್ತಸ್ ಮಿನಿಸ್ಟ್ರಿಯೊಂದಿಗೂ, ಎಲ್ಲ ವಿಶ್ವಾಸಿಗಳೊಂದಿಗೂ, ಎಲ್ಲ ಕುಟುಂಬದೊಂದಿಗೂ, ಎಲ್ಲ ಬಂಧು ಬಾಂಧವರೊಂದಿಗೂ, ಎಲ್ಲ ಸೇವಕರೊಂದಿಗೂ, ಇಂದಿಗೂ ಎಲ್ಲ ಎಲ್ಲ ಕೆಲಸಗಳೊಂದಿಗೂ ಎಂದಿಗೂ ಸದಾಕಾಲ ನೆಲೆಯಾಗಲಿ. ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್. ಜೀಸಸ್ ಸ್ತೋತ್ರವಾಗಲಿ. ಕರ್ತನ ದೇವರ ಮಕ್ಕಳೇ, ಕೇಳಿದಂತ ವಾಕ್ಯಗಳು ನೋಡಿ, ವಿಡಿಯೋದಲ್ಲಿ ನೋಡಿ ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ದೇವರ ಆಶೀರ್ವಾದ ಹೊಂದಿಕೊಳ್ಳಲಿ. ದೇವರು ನಿಮ್ಮ ಜೀವಿತವನ್ನು ಆಶೀರ್ವಾದ ಮಾಡಲಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಿ. God bless you and your family. Thank you, Jesus. Amen. ಹೋಯ್ತಾ?